ನಾವು ನಿಮಗೆ ಅತ್ಯಂತ ಸರಳ ಮತ್ತು ತುಂಬ ಪ್ರಭಾವಶಾಲಿಯಾದ ವಶೀಕರಣ ವಿಧಾನವನ್ನು ಹೇಳಿಕೊಡುತ್ತೇವೆ. ಈ ಸರಳ ವಶೀಕರಣ ವಿಧಾನದಿಂದ ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು. ಅವರು ಯಾರೇ ಆಗಿರ್ಬೋದು, ನೀವು ಪ್ರೀತಿಸುವವರು ಆಗಿರ್ಬೋದು ಅಥವಾ ನಿಮ್ಮಿಂದ ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮಿಂದ ಜಗಳವಾಡಿ ಬ್ರೇಕಪ್ ಆಗಿ ದೂರವಾಗಿದ್ದರೆ ಅವರನ್ನು ಕೂಡ ನೀವು ಮರುಪಡೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಈ ವಶೀಕರಣ ವಿಧಾನದಿಂದ ನಿಮ್ಮಿಂದ ದೂರ ಆದವರನ್ನು ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಳಬಹುದು. ಅವರು ನಿಮ್ಮಿಂದ ಎಷ್ಟೇ ದೂರವಿದ್ದರೂ ಕೂಡ ನಿಮ್ಮ ಹತ್ತಿರ ಓಡಿ ಬರುತ್ತಾರೆ ಖಂಡಿತ. ಬನ್ನಿ ಸ್ನೇಹಿತರೆ, ಈ ವಶೀಕರಣ ವಿಧಾನವನ್ನು ಹೇಗೆ ಎಂಬುದನ್ನು ಹೇಳಿಕೊಡುತ್ತೇನೆ. ನೋಡಿ, ಕುಂಕುಮವನ್ನು ತೆಗೆದುಕೊಳ್ಳಿ, ಪೇಸ್ಟ್ ಮಾಡಿಕೊಂಡು ಒಂದು ಕಡ್ಡಿದ ಸಹಾಯದಿಂದ ಒಂದು A4 ಸೈಜಿನ ಹಾಳೆಯ ಮೇಲೆ ಒಂದು ವಶೀಕರಣ ಚಕ್ರವನ್ನು ರಚಿಸಿಕೊಳ್ಳಬೇಕಾಗತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ವಶೀಕರಣ ಚಕ್ರವನ್ನು ಆಗ ನೀವು ಏನು ಮಾಡಬೇಕಂದ್ರೆ, ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕೆಂದು ಅಂದ್ಕೊಂಡಿದ್ದೀರ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡುತ್ತಾನೆ ಈ ಚಕ್ರವನ್ನು ರಚಿಸಿಕೊಳ್ಳಬೇಕಾಗತ್ತೆ. ಮತ್ತು ನಿಮಗೆ ಈ ವಶೀಕರಣ ತಂತ್ರ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ನಮ್ಮ ಸ್ಪೆಷಲಿಸ್ಟ್ಗೆ ಕಾಲ್ ಮಾಡಿದರೆ ಸಾಕು, ಅವರು ನಿಮಗೆ ವಶೀಕರಣ ಮಾಡಿಕೊಡುತ್ತಾರೆ. ನೋಡಿ, ಬನ್ನಿ ಈಗ ಆ ವಶೀಕರಣ ಚಕ್ರವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೋಡಿ, ಹೀಗೆ ಒಂದು ತ್ರಿಭುಜವನ್ನು ರಚಿಸಿಕೊಳ್ಳಿ. ನೋಡಿ, ಈ ವಶೀಕರಣ ಚಕ್ರವನ್ನು ಇದೇ ಪ್ರಕಾರವಾಗಿ ಒಂದು A4 ಸೈಜಿನ ಹಾಳೆಯ ಮೇಲೆ ರಚಿಸಿಕೊಳ್ಳಬೇಕಾಗತ್ತೆ. ಈ ಥರವಾಗಿ ಎರಡು ತ್ರಿಭುಜವನ್ನು ರಚಿಸಿ ಈ ಚಕ್ರವನ್ನು ಹೀಗೆ ಮಾಡಿದ ಆದ ನಂತರ ಈಗ ಒಂದು ಬಾಕ್ಸ್ನಲ್ಲಿ ಓಂ ಚಿಹ್ನೆಯನ್ನು ಹಾಕಿಕೊಳ್ಳಬೇಕಾಗತ್ತೆ. ಹೀಗೆ ನಿಧಾನವಾಗಿ ಓಂ ಚಿಹ್ನೆಯನ್ನು ಮಾಡಿಕೊಳ್ಳಿ. ಈಗ ಇನ್ನೊಂದು ಬಾಕ್ಸ್ನಲ್ಲಿ ನೀವು ಶ್ರೀ ಅಂತ ಬರೆದುಕೊಳ್ಳಬೇಕಾಗತ್ತೆ. ನೋಡಿ, ಹೀಗೆ ಶ್ರೀ ಅಂತ ಬರೆದುಕೊಳ್ಳಿ. ನೋಡಿ, ಮೊದಲನೇ ಬಾಕ್ಸ್ನಲ್ಲಿ ಓಂ ಮತ್ತು ಶ್ರೀ ಬರೆದ ಆದ ನಂತರ ಹೀಗೆ ಮೇಲಿರುವ ಬಾಕ್ಸ್ನಲ್ಲಿ ಏನು ಮಾಡಬೇಕಂದ್ರೆ ರೀಮ್ ಅಂತ ಬರೆದುಕೊಳ್ಳಬೇಕಾಗತ್ತೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ರೀಮ್ ಅಂತ. ಮತ್ತು ಕೆಳಗೆ ಇರೋ ಬಾಕ್ಸ್ನಲ್ಲಿ ಕ್ಲೀಮ್ ಅಂತ ಬರೆದುಕೊಳ್ಳಬೇಕಾಗತ್ತೆ. ಕ್ಲೀಮ್ ಅಂತ ಬರೆದುಕೊಳ್ಳಬೇಕಾಗತ್ತೆ. ಈಗ ಮಧ್ಯಭಾಗದಲ್ಲಿ ಏನು ಮಾಡಬೇಕಂದ್ರೆ, ಮೊದಲಿಗೆ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕೆಂದು ಅಂದ್ಕೊಂಡಿದ್ದೀರ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕಾಗತ್ತೆ. ನೋಡಿ, ಹೀಗೆ ಆ ವ್ಯಕ್ತಿ ಹೆಸರನ್ನು ಬರೆದ ಆದ ನಂತರ ಅದರ ವಿರುದ್ಧನೇ ಅಪೋಸಿಟ್ವೇ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕಾಗತ್ತೆ. ನೋಡಿ, ಅದರ ಅಪೋಸಿಟ್ ತಿರುಗಿಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕಾಗತ್ತೆ. ಮತ್ತು ಒಂದು ಗೆರೆಯನ್ನು ಎಳೆದು ಕೆಳಗೆ ನಿಮ್ಮ ತಾಯಿಯ ಹೆಸರನ್ನು ಬರೆದುಕೊಳ್ಳಬೇಕಾಗತ್ತೆ. ಹೀಗೆ ಎರಡು ಹೆಸರುಗಳನ್ನು ಬರೆದು ಹೀಗೆ ಎರಡು ಗೆರೆಯನ್ನು ಎಳೆದು ಈ ತಂತ್ರವನ್ನು ರಚಿಸಿಕೊಳ್ಳಬೇಕಾಗತ್ತೆ. ಮತ್ತು ಅದರ ಕೆಳಗಡೆ ಏನು ಮಾಡಬೇಕಂದ್ರೆ ಆ ವ್ಯಕ್ತಿ ಇರುವ ಸ್ಥಳವನ್ನು ಬರೆದುಕೊಳ್ಳಬೇಕಾಗತ್ತೆ. ನೋಡಿ, ಕೆಳಗಡೆ ಆ ವ್ಯಕ್ತಿ ಇರುವ ಸ್ಥಳವನ್ನು ಅಡ್ರೆಸ್ಸನ್ನು ಬರೆದುಕೊಳ್ಳಬೇಕಾಗತ್ತೆ. ನೋಡಿ, ಈ ವಶೀಕರಣ ವಿಧಾನವನ್ನು ನೀವು ಶನಿವಾರ ದಿನದಂದು ಬಿಟ್ಟು ಯಾವ ದಿನ ಕೂಡ ಮಾಡಿದರೂ ನಡೆಯುತ್ತೆ. ಸಮಯ ರಾತ್ರಿ 8 ಗಂಟೆ ಮತ್ತು 12 ಗಂಟೆ ಮಧ್ಯದಲ್ಲೇ ಮಾಡಿಕೊಳ್ಳಬೇಕಾಗತ್ತೆ. ಹೀಗೆಲ್ಲ ಮಾಡಿದ ಆದ ನಂತರ ಈ A4 ಸೈಜಿನ ಹಾಳೆಯನ್ನು ಫೋಲ್ಡ್ ಮಾಡಿಕೊಂಡು ಒಂದು ರಾತ್ರಿ ನಿಮ್ಮ ತಲೆಯ ದಿಂಬುಗಳಿಗೆ ಇಟ್ಟು ಮಲಗಿರಿ. ಮತ್ತು ಇದನ್ನು ತೆಗೆದುಕೊಂಡು ಹೋಗಿ ನೀವು ಏನು ಮಾಡಬೇಕಂದ್ರೆ ರಾತ್ರಿ 12 ಗಂಟೆ ಸಮಯ ಸ್ಮಶಾನದಲ್ಲಿ ಅಥವಾ ಬೆಳಗ್ಗೆ 5 ಗಂಟೆಯ ಸಮಯ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕೆಂದು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿಯ ಮನೆಯ ಮುಂದ್ಗಡೆ ಅಥವಾ ರಾತ್ರಿ 12 ಗಂಟೆಯ ಸಮಯದಲ್ಲಿ ಇದನ್ನು ಸ್ಮಶಾನದಲ್ಲಿ ಎಸೆದು ಬರಬೇಕಾಗತ್ತೆ. ಹೀಗೆ ನೀವು ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ವಶಕ್ಕೆ ಆಗುತ್ತಾರೆ, ಗ್ಯಾರಂಟಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.